1948ನೇ ಇಸ್ವಿನಲ್ಲಿ ಪ್ರಾರಂಭ ಆಗಿ ಈ ಡ್ಯಾಮು 53ನೇ ಇಸ್ವಿಗೆ ಮುಗಿದಿರೋದು. 1953ನಲ್ಲಿ ಮುಗಿತು. 54ನೇ ಇಸ್ವಿಯಿಂದ ನೀರು ಬಿಡಲಿಕ್ಕೆ ಪ್ರಾರಂಭ ಆಗಿದೆ. ನೀರು ಬಿಡಲಿಕ್ಕೆ ನಾಲೆಗಳಿಗೆ 54ನೇ ಇಸ್ವಿಯಿಂದ ಪ್ರಾರಂಭ ಆಗಿದೆ. ಸುಮಾರು 70 ವರ್ಷ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್ ಇದು. 70 ಇಯರ್ಸ್ ವಯಸ್ಸಾಗಿರ್ತಕ್ಕಂಥ ಡ್ಯಾಮ್ ಇದು. ಈ ಡ್ಯಾಮ್ನಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ಚೈನ್ ಕಟ್ಟಾಗಿರಲಿಲ್ಲ. ಈಗ 19ನೇ ಗೇಟ್ನಲ್ಲಿ ಚೈನ್ ಕಟ್ಟಾಗಿದೆ. ಆ ಕಟ್ಟಾಗಿರೋದ್ರಿಂದ ಈಗ ಈ ಡ್ಯಾಮ್ನ ಈ ವರ್ಷ 115 TMC ನೀರು ಬಂದಿದೆ. ಅದರಲ್ಲಿ ಈಗಾಗಲೇ 25 TMC ನೀರನ್ನು ರೈತರ ಜಮೀನುಗಳಿಗೆ ಬಿಟ್ಟಿದೆ. 3 ಸ್ಟೇಟ್ಗಳಿಗೆ, ಕರ್ನಾಟಕ, ಆಂಧ್ರ, ತೆಲಂಗಾಣ 3 ಸ್ಟೇಟ್ಗಳಿಗೆ ಬಿಟ್ಟಿದೆ. ಇನ್ನೂ ಒಂದನೇ ಬೆಳೆ ಮುಗಿಬೇಕಾದ್ರೆ, ಬೆಳೆ ಬರಬೇಕಾದ್ರೆ ಇನ್ನು 90 TMC ನೀರು, 90 TMC. ಈಗ ನಮ್ಮ ಡ್ಯಾಮ್ನಲ್ಲಿ 90 TMC ನೀರಿದೆ. ಮೊದಲನೇ ಬೆಳೆಗೆ ತೊಂದರೆ ಏನಾಗಲ್ಲ. ಈಗ ಇವತ್ತು ಆ್ಯಸ್ ಆ್ಯಂಡ್ ಟುಡೇ 90 TMC ನೀರು ತೊಂದರೆ ಇಲ್ಲ. ಸೊ ಈಗ ಕಟ್ಟಾಗಿರೋದ್ರಿಂದ ಒಂದು ಗೇಟ್ನಲ್ಲಿ 19 ಗೇಟ್ ನಂಬರ್ 19ನಲ್ಲಿ 35,000 ಕ್ಯೂಸೆಕ್ಸ್ ನೀರು ಹೋಗ್ತಾ ಇದೆ. 35,000 ಕ್ಯೂಸೆಕ್ಸ್ ನೀರು ಕಡಿಮೆ ಮಾಡ್ಕೊಳ್ಳದೇನೆ ರಿಪೇರಿ ಮಾಡೋಕ್ಕಾಗಲ್ಲ. ನೀರು ಕಡಿಮೆ ಮಾಡ್ಕೊಳ್ಳದೇನೆ ರಿಪೇರಿ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ಈ 1621 ಫೀಟ್, ಒಟ್ಟು 1629 TMC ಇದು ಫೀಟ್ ಇದೆ. ಅದನ್ನು ಕಡಿಮೆ ಮಾಡಬೇಕು. 1621 ಫೀಟ್ ಕಮ್ಮಿ ಮಾಡಬೇಕು. ಆಗ ಇನ್ನೂ 64 TMC ನೀರು ಉಳಿತದೆ. ಆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನೀರು ನಿಲ್ಲಿಸ್ಕೊಂಡು ಈ ರಿಪೇರಿ ಕೆಲಸ ಆಗ್ತದೆ. ಈ ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇವೆಲ್ಲ ಹಾಕಬೇಕಾದ್ರೆ ಕನಿಷ್ಠ ಪಕ್ಷ 4ರಿಂದ 5 ದಿನ ಬೇಕು. ಈಗಾಗಲೇ ನಿನ್ನೆಯಿಂದ ಪ್ರಾರಂಭ ಆಗಿದೆ. ನಾಳೆ ಸಾಯಂಕಾಲ ಗೇಟ್ ಬಿಡ್ತಾರೆ. ನಾಳೆ ಗೇಟು ತಯಾರಾಗ್ತದೆ. ನಾರಾಯಣ ಇಂಜಿನಿಯರಿಂಗು ಮತ್ತು ಹಿಂದೂಸ್ತಾನ್ ಇಂಜಿನಿಯರಿಂಗು, ಜಿಂದಾಲ್ ಆ ಇಂಜಿನಿಯರಿಂಗ್ನಲ್ಲಿ 3 ಕಡೆ ಕೂಡ ಏಜೆನ್ಸೀಸ್ ಇದೆ. ಸೊ ಪ್ಲೇಟು ಕೂಡ ಕೆಲಸ ನಡೀತಾ ಇದೆ. ಚೈನು ಕೂಡ ಆಗ್ತದೆ. ಈ ನಮ್ಮ ಕನ್ನಯ್ಯ ನಾಯ್ಡು ಅವರ ಅಡ್ವೈಸ್ನಲ್ಲಿ ಇದು ನಡೀತಾ ಇರ್ತದೆ. ಅವರು ಅಡ್ವೈಸ್ ಏನು ಮಾಡ್ತಾರೆ. ನಾನು ಇವತ್ತು ಬರ್ತೀನಿ ಅಂದೊತ್ತಿಗೆ ಪಾಪ ಅವರು ನಿನ್ನೆ ಹೋಗಬೇಕಾಗಿತ್ತು ಅವ್ರ ಊರಿಗೆ. ಇದಕ್ಕೆ ಐ ಸರ್ಜರಿ ಆಗಿದೆ ಅವರಿಗೆ. ತಾಳೆ ಭಾಳ ಆತರವಾಗಿದೆಯಲ್ಲ, ವಯಸ್ಸು ಸರಿ ಭಾಳ ಆತರವಾಗಿದೆಯಲ್ಲ ಯಾಕೆ?